ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಯನ್ನು ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಭಾಗವಹಿಸಿ ನಮನ ಸಲ್ಲಿಕೆಯನ್ನು ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ನಮನ ಸಲ್ಲಿಸಿದ ಮುಖಂಡರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆನೆದರು. ಈ ಸಮಯದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಮಹಿಳಾ ಜಿಲ್ಲಾಧ್ಯಕ್ಷೆ ರೇಣುಕಾ ಶಿಂಗೆ ಅವರು ಬಾಬಾ ಸಾಹೇಬರ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ ಹುನಗುಂಟಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಬಹುಶಃ ಇವತ್ತು ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಮಹಾನ್ ಪುರುಷನ ಜಯಂತಿ ಆಚರಣೆ ದೇಶಾದ್ಯಂತ ಏಕಕಾಲದಲ್ಲಿ ಪ್ರತಿ ಊರು, ಪ್ರತಿ ಗ್ರಾಮ, ಪ್ರತಿ ಪಟ್ಟಣದಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗ್ತದೆ. ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಈ ದೇಶದ ಏಳಿಗೆಗಾಗಿ, ಈ ದೇಶದಲ್ಲಿ ಸಮಾನತೆಗಾಗಿ, ಈ ದೇಶದ ಐಕ್ಯತೆಗಾಗಿ, ಈ ದೇಶದ ಸಮಗ್ರತೆಗಾಗಿ, ಈ ದೇಶದ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಏನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಸಮಾಜದಲ್ಲಿರ್ತಕ್ಕಂಥ ಸಮಾನತೆ, ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ, ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ, ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರ ಇವೆಲ್ಲವನ್ನು ತೆಗೆದುಹಾಕಿ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಈ ಸಮಾಜದಲ್ಲಿ ಸಾವಿರಾರು ವರ್ಷಗಳ ಕಾಲ ದನಿ ಇಲ್ಲದೆ ಇರತಕ್ಕಂಥ ಜನರ ಸ್ವಾಭಿಮಾನದ ಬದುಕಿಗಾಗಿ ಇವತ್ತು ಭಾಳ ದೊಡ್ಡ ಪ್ರಯತ್ನ, ಜನರನ್ನು ಜಾಗೃತಿ ಮಾಡ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಸ್ವಾತಂತ್ರ್ಯದ ನಂತರ ಈ ದೇಶದ ಸಂವಿಧಾನ, ಈ ದೇಶದ ಹಣೆಬರಹವನ್ನು ಬರೀತಕ್ಕಂಥ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನ ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿ ಇಡೀ ವಿಶ್ವನೇ ಇವತ್ತು ಒಪ್ಕೊಂಡು ಬಿಟ್ಟಿದೆ. ಅವರು ನಮ್ಮ ದೇಶದ ಉದ್ದಗಲನ್ನು ಸಂಚಾರ ಮಾಡಿ ನಮ್ಮ ದೇಶದ ಸಂಪೂರ್ಣ ಇತಿಹಾಸವನ್ನು ಅರ್ಥ ಮಾಡಿ ನಮ್ಮ ದೇಶದಲ್ಲಿ ನೂರಾರು ಜಾತಿ, ಜನಾಂಗ, ಸಂಸ್ಕೃತಿ, ಭಾಷೆ, ಜೀವನ ಪದ್ಧತಿ ಇವೆಲ್ಲವನ್ನು ಅಧ್ಯಯನ ಮಾಡಿ ಈ ದೇಶದಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೆ ಒಂದು ಸಮಾನ ಹಕ್ಕುಗಳನ್ನು ಕೊಡೋದು ಮತ್ತು ಎಲ್ಲರ ಗೌರವವನ್ನು, ವ್ಯಕ್ತಿ ಗೌರವವನ್ನು, ವ್ಯಕ್ತಿ ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಮೂಲಕ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ಗಟ್ಟಿ ಬುನಾದಿಯನ್ನು ಹಾಕಿದ್ದಾರೆ. ಇವತ್ತು ಆ ಒಂದು ತಳಹದಿಯ ಮೇಲೆ ನಮ್ಮ ದೇಶ ಸ್ವಾತಂತ್ರ್ಯದ ನಂತರ ಭಾಳ ದೊಡ್ಡ ಬೆಳವಣಿಗೆಯನ್ನು ಆಗಿದೆ. ಇವತ್ತು ನಾವು ವಿಶ್ವದ ಇತಿಹಾಸವನ್ನು ನೋಡಿದರೆ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು. ಆದರೆ ಆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಸದುಪಯೋಗಪಡಿಸ್ಕೊಂಡು ದೇಶದ ಏಕತೆ, ಸಮಗ್ರತೆ ಮತ್ತು ಸಮೃದ್ಧಿಗೆ ಕರೆದೊಯ್ಯತಕ್ಕಂಥದ್ರಲ್ಲಿ ಅನೇಕ ದೇಶಗಳು ಸಫಲವಾಗಿಲ್ಲ. ಯಾಕಂತಂದರೆ ಅಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಇವತ್ತು ಬೇರೂರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಭಾಳ ಗಟ್ಟಿಯಾಗಿ ಬೇರೂರಿದೆ.
ಮತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಅಂತಕ್ಕಂಥ ಹೆಗ್ಗಳಿಕೆಗೆ ಇವತ್ತು ನಮ್ಮ ದೇಶ ಯಾಕೆ ಇದು ಸಾಧ್ಯ ಆಗಿದೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನದ ಸದಾಶೆಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಇದರಲ್ಲಿ ಸಮಾನತೆ ಇದೆ, ಎಲ್ರಿಗೂ ಕೂಡ ಸ್ವಾಭಿಮಾನದ ಬದುಕಿದೆ. ನಮ್ಮ ದೇಶದ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಮುಖಾಂತರ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಏನಂದರೆ ನಾವ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭಾಳ ದೊಡ್ಡ ಮೇಧಾವಿಯಾಗಿದ್ದರು. ಅವರ ಒಂದು ಜ್ಞಾನದ ಬಲದಿಂದ ಇವತ್ತು ಏನು ಈ ಸಮಾಜದಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಳೆದು ಇವತ್ತು ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದರ ತಳಹದಿಯಲ್ಲೇ ಇವತ್ತು ನಮ್ಮ ಭಾರತೀಯರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಂಬಿಕೆ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಯಾವತ್ತೂ ಕೂಡ ಇವತ್ತು ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಪಕ್ಷ. ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICCಯ ಅಧ್ಯಕ್ಷರಾಗಿ, ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಸಂವಿಧಾನವನ್ನು ಸಂರಕ್ಷಣೆಗೋಸ್ಕರ ಈ ದೇಶದಲ್ಲಿ ಸಂವಿಧಾನದ ಸದಾಶಯಗಳನ್ನು ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೇನು ರಾಹುಲ್ ಗಾಂಧಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರ ಕೈಬಲ್ಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೊಡ್ತೀನಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ 135ನೇ ಜನ್ಮ ದಿನಾಚರಣೆಯನ್ನು ಇಡೀ ನಾಡಿನಾದ್ಯಂತ, ಕೇವಲ ಕಲಬುರಗಿ ಜಿಲ್ಲೆಯ ಜಿಲ್ಲಾಡಳಿತ, ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆಲ್ಲ ನಾಡಿನಾದ್ಯಂತ ಎಲ್ಲ ಕಡೆಗೂ ಕೂಡ ಸಡಗರದಿಂದ ಸಂಭ್ರಮಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಆಚರಣೆ ಮಾಡಲೇಬೇಕಾದಂಥ ಈ ಒಂದು ಮಹತ್ವವಾದಂಥ ದಿನ. ಈ ದೇಶದಲ್ಲಿ ಮನುಷ್ಯ ಜನ್ಮ ಭೂಮಿಗೆ ಬಂದ ಮೇಲೆ ಮನುಷ್ಯರನ್ನು ಮನುಷ್ಯರಂತೆ ಕಾಣದೇ ಇರತಕ್ಕಂಥ ಸಮಾಜ, ಮನುಷ್ಯನ ಪಕ್ಕದಲ್ಲಿ ಕುಳಿತುಕೊಳ್ಳೋಕ್ಕೂ ಕೂಡ ಹೇಸಿಕೆ ಪಡ್ತಕ್ಕಂಥ ಕಾಲ ಅದು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಬುದ್ಧನ ಕಾಲದಲ್ಲಿ ಕೂಡ ಅನೇಕ ಸಮಾಜ ಸುಧಾರಣೆ ಕೆಲಸವನ್ನು ಮಾಡಿದರೂ ಕೂಡ ಸರಿ ಹೋಗಲಿಲ್ಲ. 12ನೇ ಶತಮಾನದಲ್ಲಿ ಕುಲುಂಬಕೊಬ್ಬ ಶರಣರನ್ನು ಸೇರಿಸಿ ಧರ್ಮದ ಸಂದೇಶವನ್ನು ಕೊಟ್ಟು ಸ್ತ್ರೀ ಸಮಾನತೆ ಬರಬೇಕು, ಅಸ್ಪೃಶ್ಯತೆ ಹೋಗಬೇಕು, ಒಂದು ಮೂಢನಂಬಿಕೆ ಹೋಗಬೇಕಂತ ಹೇಳಿ ಅನೇಕ ಹೋರಾಟಗಳನ್ನು ಮಾಡಿ ವಚನ ಸಾಹಿತ್ಯದ ಮೂಲಕ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಾಮಾಜಿಕ ಕ್ರಾಂತಿಯನ್ನು ಕೂಡ ಮಾಡಿದ್ರು. ರಕ್ತ ಸಂಬಂಧದಿಂದ ಈ ಜಾತಿ ಪದ್ಧತಿ ಹೋಗ್ಬೋದು ಅಂಥೇಳಿ ವಧುವರ ಸರಳೆಯನ್ನು ಮದುವೆ ಕೂಡ ಮಾಡಿದ್ರು ಕೂಡ ಯಾರು ಮಾಡಿದರೆ ಅವರನ್ನು ಆನೆ ಕಾಲಿಗೆ ಹಾಕಿ ತುಳಿದು ಜೀವನ ತೆಗೆದುಕೊಂಡಿರ್ತಕ್ಕಂಥದ್ದು, ಬಸವಣ್ಣವ್ರನ್ನ ಓಡಿಸಿರ್ತಕ್ಕಂಥದ್ದು ಹಿಂದಿನ ಇತಿಹಾಸ. ಇದನ್ನು ಯಾವಾಗ ಸರಿ ಹೋಗ್ತಾ ಬಂತಂದರೆ ಇತ್ತೀಚೆಗೆ ನಮ್ಮ ಈ ದೇಶಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 135 ವರ್ಷಗಳ ಹಿಂದೆ ಹುಟ್ಟಿ ಬಂದು ಒಳ್ಳೆಯ ವಿದ್ಯಾವಂತನಾಗಿ ವಿದ್ಯಾಭ್ಯಾಸ ಮಾಡಿ, ವಿದ್ಯಾಭ್ಯಾಸ ಕಲೀಲಿಕ್ಕೂ ಕೂಡ ಭಾಳಷ್ಟು ಅಡೆತಣೆ, ಕ್ಲಾಸ್ನಲ್ಲಿ ಕೂಡಿಸ್ಕೊಳ್ತಾ ಇರಲಿಲ್ಲ, ನೀರು ಎತ್ತಿ ಹಾಕ್ತಕ್ಕಂಥ ಸಂದರ್ಭ, ಪಕ್ಕದಲ್ಲಿ ಯಾರು ಕುಳಿತುಕೊಳ್ಳದೇ ಇರತಕ್ಕಂಥ ಸಂದರ್ಭ. ಇಂಥದ್ರಲ್ಲಿಯೂ ಕೂಡ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಹೆಚ್ಚಿನ ಒಂದು ವಿದ್ಯೆಯನ್ನು ಕಲಿತಿರ್ತಕ್ಕಂಥ ಭಾರತ ದೇಶದ ಇತಿಹಾಸದಲ್ಲಿ ಏಕೈಕ ವ್ಯಕ್ತಿಯಾಗಿ ಹೊರಬಂದರು. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಸ್ವತಂತ್ರ ಸಿಕ್ಕ ನಂತರ ಈ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೇತೃತ್ವದಲ್ಲಿ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಸಭೆ ನೆರವೇರಿಸಿ ದೇಶಕ್ಕೆ ಸಂವಿಧಾನ ಬೇಕು, ಯಾರ ಕೊರಳಿಗೆ ಕಟ್ಟಬೇಕಂತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ವಿದ್ಯಾವಂತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊರಳಿಗೆ ಈ ಸಂವಿಧಾನವನ್ನು ಬರಿತಕ್ಕಂಥ ಕೆಲಸ ಕೊಟ್ಟಿದ್ದರ ಪುಣ್ಯದ ಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ಇಡೀ ವಿಶ್ವದಲ್ಲಿ ತಲೆ ಎತ್ತಿ ತಿರುಗಾಡ್ತಕ್ಕಂಥ ರೀತಿಯಲ್ಲಿ ಒಂದು ಸಮಾಜದ ನಿರ್ಮಾಣ ಮಾಡಿ, ಒಂದು ಮಾನವ ಜನ್ಮಕ್ಕೆ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಒಳ್ಳೆಯ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ಆ ಸಂವಿಧಾನದಲ್ಲಿ ಅಡಕವನ್ನು ಹಾಕಿ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ. ಉದಾಹರಣೆ ಹೈದರಾಬಾದ್ ಕರ್ನಾಟಕ ಭಾಗ ಭಾಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶ ಮುಂದೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಪ್ರಯತ್ನದಿಂದ, ದಿವಂಗತ ಧರ್ಮ್ ಸಿಂಗ್ ಅವರ ಪ್ರಯತ್ನದಿಂದ, ಇಲ್ಲಿಯ ಹೋರಾಟಗಾರರ ಭಾಳ ಪ್ರಯತ್ನದ ಫಲವಾಗಿ ಈ ಭಾಗಕ್ಕೆ 371 ಕಲಂ ತಿದ್ದುಪಡಿ ಬರುವಂತಾಯಿತು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿದ್ದರು. ಯಾವ್ಯಾವ ಹಿಂದುಳಿದ ಪ್ರದೇಶಕ್ಕೆ ಮತ್ತೊಂದು ನಾವು
ತಿದ್ದುಪಡಿ ಮಾಡಿ ಅದಕ್ಕೆ ವಿಶೇಷ ಸ್ಥಾನಮಾನ ಕೊಡ್ಬೇಕಂಥೇಳಿ ಅದನ್ನು ಮಾಡಿದರ ಫಲವಾಗಿ ಇವತ್ತೆಷ್ಟೋ ಇಂಜಿನಿಯರ್ಗಳು ಡಾಕ್ಟರ್ಸ್ಗಳು ಎಲ್ಲರೂ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಹೊರಹೊಮ್ಮಿ ತಮ್ಮ ಮನೆಯನ್ನು ಬೆಳಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ವಿಶೇಷ ರೀತಿಯಿಂದ 5,000 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಕೂಡ ಹಣ ಬರ್ತಾಯಿದೆ. ಇಂಥ ಅನೇಕ ಕೆಲಸಗಳು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ಓಟಿನ ಮಹತ್ವವನ್ನು ಈ ಸಮಾಜದಲ್ಲಿ ಹರಿಜನ ಮಲ್ಲಪ್ಪನ ಮಗನು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಪೂಜ್ಯ ಮಹಾಪೌರರಾಗ್ತಕ್ಕಂಥ ಕೆಲಸ ಕೂಡ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆ ಸದಸ್ಯ ಎಲ್ಲವನ್ನು ಸಮಾನತೆಯಿಂದ ಎಲ್ಲರಿಗೂ ಮತದಾನದ ಹಕ್ಕು ಕೊಟ್ಟಿದ್ದರ ಫಲವಾಗಿ ಇವತ್ತು ಆ ಸೌಲಭ್ಯ ಸಿಗ್ತಾ ಇದೆ. ಅಧಿಕಾರದಿಂದಲೇ ಮಾತ್ರ ಸಾಧ್ಯ ಸಮಾನತೆ ಬರಲಿಕ್ಕಂತಕ್ಕಂಥ ತತ್ವನ ಮಹಿಳೆಯರಿಗೂ ಕೂಡ ವಿಶೇಷ ಸ್ಥಾನಮಾನ ಕಲ್ಪಿಸ್ತಕ್ಕಂಥದ್ದು ಇವತ್ತು ನಾಳೆ 16ನೇ ತಾರೀಕು ಮಹಿಳಾ ಮೀಸಲಾತಿ ಬಿಲ್ ಬರ್ತಾ ಇದೆ. ಯಾರಿಂದ ಬರ್ತಾ ಇದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿರ್ತಕ್ಕಂಥದ್ದು, ಬುದ್ಧ ಹೇಳಿರ್ತಕ್ಕಂಥದ್ದು, ಅದನ್ನು ಸಂವಿಧಾನ ಮೂಲಕ ತಿದ್ದುಪಡಿ ಬಂದು ಇವತ್ತು ಜಾರಿಗೆ ಬರ್ತಾ ಇದೆ. ಆದ ಕಾರಣ ನಾವು ಭಾಳ ವಿಶೇಷವಾಗಿ ಸಂಭ್ರಮದಿಂದ ಸಡಗರದಿಂದ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ನೇತೃತ್ವದಲ್ಲಿ ಮಾಡ್ತಾಯಿದ್ದೇವೆ. ಇದಕ್ಕೆ ಘನ ಸರ್ಕಾರದ ವೈದ್ಯಕೀಯ ಸಚಿವರಾದ ಶರಣಪ್ರಕಾಶ್ ಪಾಟೀಲರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ಮಹಿಳಾ ಕಾಂಗ್ರೆಸ್ನವರು, ಇನ್ನು ವಿವಿಧ ಘಟ್ಟಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ.